ಇನ್ನು ಸಿಎಂ ಸಿದ್ದರಾಮಯ್ಯಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಜಾರಿಗೊಳಿಸಿದೆ. ಯಾವ ವಿಚಾರಕ್ಕೆ ಅಂತ ಹೇಳಿದ್ರೆ, ವರುಣಾ ವಿಧಾನಸಭಾ ಕ್ಷೇತ್ರದಿಂದ ಇವರ ಆಯ್ಕೆಯನ್ನ ಪ್ರಶ್ನಿಸಿದ್ರು ಒಬ್ರು, ಶಂಕರ್ ಅಂತ ಹೇಳಿ ಪ್ರಶ್ನಿಸಿ ಅರ್ಜಿಯನ್ನ ಈ ಮುಂಚೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಹಾಕಿದ್ರು. ಆದರೆ ಆ ಅರ್ಜಿಯನ್ನ ವಜಾಗೊಳಿಸಿತ್ತು ಹೈಕೋರ್ಟ್. ಆ ಆದೇಶವನ್ನ ಪ್ರಶ್ನಿಸಿ ಈಗ ಕೆ ಶಂಕರ್ ಅವರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ. ಇವತ್ತು ನ್ಯಾಯಮೂರ್ತಿ ವಿಕ್ರಮನಾಥ್ ಅವರ ನೇತೃತ್ವದ ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆಗೆ ಬಂತು. ಈ ವಿಚಾರಣೆ ಬಳಿಕ ಸಿದ್ದರಾಮಯ್ಯ ಮತ್ತು ಚುನಾವಣಾ ಆಯೋಗಕ್ಕೆ ನೋಟಿಸ್ ಜಾರಿಗೊಳಿಸಿದ್ದಾರೆ. ಚುನಾವಣಾ ಅಕ್ರಮ ನಡೆಸಿದ್ದಾರೆ ಅಂತ ಹೇಳಿ ಶಂಕರ್ ಅವರು ಆರೋಪವನ್ನು ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಮಹೇಶ್ ನೀಡ್ತಾರೆ. ಮಹೇಶ್, ಇಲ್ಲಿ ಹೈಕೋರ್ಟ್ನಲ್ಲಿ ರಿಜೆಕ್ಟ್ ಆಗಿದೆ ಆ ಒಂದು ಅಪೀಲ್. ಸೊ ಈಗ ಮತ್ತೆ ಅವರು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಿರುವಂಥದ್ದು. ಏನು ಹೇಳ್ತಾರೆ ಅವರು ತಮ್ಮ ಅರ್ಜಿಯಲ್ಲಿ, ಕೆ ಶಂಕರ್ ಅವರು? ಈಗ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಏನು ನಡೀತು ಹಾಗಾದ್ರೆ? ಹೇಮಂತ್, ಖಂಡಿತ ಏನು ಸುಪ್ರೀಂ ಕೋರ್ಟ್ ನೋಟಿಸ್ ಜಾರಿ ಮಾಡಿರುವಂತದ್ದು ಏನು ಕಳೆದ ಒಂದು 2023ರ ವಿಧಾನಸಭಾ ಚುನಾವಣೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಗೆಲ್ಲುವಂತ ಹಿನ್ನೆಲೆಯಲ್ಲಿ ಅಂದ್ರೆ ವರುಣಾ ಕ್ಷೇತ್ರದಿಂದ ಗೆದ್ದಿರುವಂತಹ ಸಿದ್ದರಾಮಯ್ಯನವರು ಸುಳ್ಳು ಅಪಪ್ರಚಾರ ಮಾಡಿ ಒಂದು ಗೆದ್ದಿದ್ದಾರೆ, ಅಂದ್ರೆ ಅಕ್ರಮವಾಗಿ ಗೆದ್ದಿದ್ದಾರೆ ಅನ್ನೋದು ಕೂಡ ಅರ್ಜಿದಾರರು ಆರೋಪ ಮಾಡ್ತಾ ಇರುವಂತದ್ದು. ಈ ಬಗ್ಗೆ ಹೈಕೋರ್ಟ್ ಕೂಡ ಅರ್ಜಿ ವಜಾಗೊಳಿಸಿತ್ತು. ಆದ್ರೆ ಇದಾದಂತ ಬಳಿಕ ಸುಪ್ರೀಂ ಕೋರ್ಟ್ಗೆ ಶಂಕರ್ ಎಂಬುವರು ಏನು ಅರ್ಜಿ ಹಾಕಿದ್ರು. ಸದ್ಯ ಏನು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯು ಕರ್ನಾಟಕದ ಜನರಿಗೆ 5 ಭರವಸೆಗಳು ನೀಡಿದೆ. ಏನು ಉಚಿತ ಯೂನಿಟ್ ವಿದ್ಯುತ್ ಆಗಿರ್ಬೋದು, ಗೃಹ ಜ್ಯೋತಿ, ಇದ್ರ ಜೊತೆಗೆ ಏನು 2,000 ಮತ್ತೆ BPL ಕುಟುಂಬಕ್ಕೆ 10 kg ಮತ್ತೆ ಇದ್ರ ಜೊತೆಗೆ ಏನೊಂದು 2 ವರ್ಷದೊಳವರೆಗೆ 1,500 ಯುವ ನಿಧಿ ಅನ್ನೋದು ಕೂಡ ಹೇಳಿಕೆ ನೀಡಿ, ಇದಾದ ನಂತರ ಏನೋ ಒಂದು ಸಿದ್ದರಾಮಯ್ಯ ಗೆದ್ದಿದ್ದಾರೆ ಅನ್ನೋದು ಕೂಡ ಆರೋಪ ಮಾಡ್ತಾ ಇರುವಂತದ್ದು. ಇದು ಭ್ರಷ್ಟಾಚಾರದ ಆರೋಪ ಅಡಿ ಬಂದಿದೆ. ಹೀಗಾಗಿ ಅದನ್ನ ಹಸಿಂದು ಅಂತ ಘೋಷಣೆ ಮಾಡ್ಬೇಕು ಅನ್ನೋದು ಕೂಡ ಈಗ ಅರ್ಜಿದಾರರು ಆರೋಪ ಮಾಡ್ತಾ ಇರುವಂತು. ಅಂದ್ರೆ ಪ್ರಮುಖವಾಗಿ ಶಕ್ತಿ ಯೋಜನೆ ಕೂಡ ಜಾರಿಗೆ ಆಗಿರುತ್ತದೆ. ಇದು ಸಂವಿಧಾನದ 14ನೇ ವಿಧಿಯನ್ನು ಉಲ್ಲಂಘಿಸುತ್ತದೆ ಹಾಗೂ ಇದರ ಜೊತೆಗೆ ಏನು ಪುರುಷರ ವಿರುದ್ಧ ತಾರತಮ್ಯ ಮಾಡ್ತದೆ ಅನ್ನೋದು ಕೂಡ ವಾದ ಮಾಡ್ತಾ ಇರುವಂತದ್ದು. ಇದರಿಂದ ಸಿದ್ದರಾಮಯ್ಯನವರ ಆಯ್ಕೆಯನ್ನು ಅಸಿಂಧಗೊಳಿಸಬೇಕು ಅಂತ ಹೇಳಿ ಘೋಷಣೆ ಮಾಡಬೇಕು. ಇದ್ರ ಜೊತೆಗೆ 6 ವರ್ಷಗಳ ಕಾಲ ಚುನಾವಣೆಯಲ್ಲಿ ಸ್ಪರ್ಧಿಸದಂತೆ ನಿಷೇಧ ಮಾಡ್ಬೇಕಂತ ಹೇಳಿ ಒತ್ತಾಯ ಮಾಡ್ತಿದ್ರೆ. ಗ್ಯಾರಂಟಿಗಳಿಂದ ಸಿದ್ದರಾಮಯ್ಯ ಗೆದ್ದಿದ್ದಾರೆ. ಹೀಗಾಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿ ಸದ್ಯ ಒಂದು ವಿಚಾರಣೆ ಬಂದಿರೋದ್ರಿಂದ ನೋಟಿಸ್ ಕೂಡ ಜಾರಿ ಮಾಡಿರುವಂತದ್ದು. ನ್ಯಾಯಾಧೀಶರಾದಂತಹ ವಿಕ್ರಮನಾಥ್ ನೇತೃತ್ವದಲ್ಲಿ ಒಂದು ಪೀಠ ಅರ್ಜಿ ವಿಚಾರಣೆ ಕೂಡ ಮಾಡಿತ್ತು. ಹೀಗಾಗಿ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಕೂಡ ಒಂದು ಜಾರಿ ಮಾಡಿರುವಂತದ್ದು. ಈ ವೇಳೆ ಏನು ವಿಚಾರಣೆ ಸಮಯದಲ್ಲಿ ಚುನಾವಣಾ ಪ್ರಣಾಳಿಕೆಯನ್ನ ನೀಡುವುದನ್ನ ಪ್ರಮುಖವಾಗಿ ಭ್ರಷ್ಟ ನಡವಳಿಕೆಯಿಂದ ಹೇಗೆ ಪರಿಗಣಿಸಬಹುದು ಅಂತ ಹೇಳಿ ಏನು ನ್ಯಾಯಾಧೀಶರು ಪ್ರಮುಖವಾಗಿ ಕೇಳಿರುವಂತದ್ದು. ಸದ್ಯ ಇಷ್ಟೆಲ್ಲ ಆದಂತ ಬಳಿಕ ನೋಟಿಸ್ ಜಾರಿ ಮಾಡಿ ಮುಂದಿನ ಒಂದು ವಿಚಾರಣೆಯಲ್ಲಿ ಇಷ್ಟೆಲ್ಲ ವರದಿಯನ್ನು ತರಿಸಬೇಕು ಅನ್ನೋದು ಕೂಡ ಆದೇಶ ಮಾಡಿದೆ. ಇವತ್ತು ನಡೆದಂತ ಒಂದು ಅರ್ಜಿ ವಿಚಾರಣೆಯಲ್ಲಿ ಇಷ್ಟೆಲ್ಲ ಬೆಳಕಿಗೆ ಬಂದಿರುವಂತದ್ದು. ಮುಂದಿನ ಬಾರಿ ಇದನ್ನ ಪ್ರಮುಖವಾಗಿ ಕೈಗೆತ್ತಿಕೊಳ್ಳುವಂತ ಸಾಧ್ಯತೆ ಹೆಚ್ಚಿರುವಂತದ್ದು. ಥ್ಯಾಂಕ್ ಯು ಮಹೇಶ್.